ಮೂವಿ ಫ್ಯಾನ್ಸ್ ಮ್ಯಾಕ್ಸ್ ಮೂವಿ ಎಲ್ಲರೂ ನೋಡಿರ್ತೀರಾ. ಒಂದು ವಿಷಯದ ಸುತ್ತ ಹಲವಾರು ಕಥೆಗಳು ನಡೀತಾ ಇರುತ್ತೆ. ಆದರೆ ಮಾರ್ಕ್ ವಿಚಾರಕ್ಕೆ ಬಂದರೆ ಹಲವಾರು ಕಥೆಗಳು ಒಂದೇ ವಿಚಾರಕ್ಕೆ ಕನೆಕ್ಟ್ ಆಗುತ್ತೆ. ಅದೇ ಮೇಜರ್ ಡಿಫ್ರೆನ್ಸ್ ಅನ್ಸಿದ್ದು ಅನ್ಬೋದು. ಹಾಗೆ ಈ 2 ಮೂವಿನ ಡೈರೆಕ್ಟ್ ಮಾಡಿರೋದು ಒಬ್ಬರೇ ವ್ಯಕ್ತಿ, ವಿಜಯ್ ಕಾರ್ತಿಕೇಯನ್ ಅನ್ನೋ ಡೈರೆಕ್ಟ್ರು. ಹಾಗೆ ಇದರಲ್ಲಿ ನಮ್ಮ ಸುದೀಪ್ ಸರ್ ಅವರು ಕೊಟ್ಟಿರೋ ಪಾತ್ರನ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತ ಅನಿಸ್ತು ನನಗೆ ಥ್ರೂಔಟ್ ಮೂವಿ ನೋಡಿದಾಗ. ಈ ಮೂವಿಯ ಒನ್ ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದ್ರೆ ಹಲವಾರು ಮಕ್ಕಳು ಕಾಣೆಯಾಗಿದ್ದಾರೆ. ಈ ಕೇಸ್ನ ಮಾರ್ಕ್ ಅನ್ನೋ ಸಸ್ಪೆನ್ಸ್ ಅಲ್ಲಿರೋ ಪೊಲೀಸ್ ಆಫೀಸರ್ಗೆ ಈ ಕೇಸ್ನ ನಿರ್ವಹಿಸ್ತಾರೆ. ಈ ಹುಡುಗರನ್ನ ಹುಡ್ಕೊಂಡು ಹೋಗೋ ಜಾಗದಲ್ಲಿ ನಮ್ಮ ವಿಲನ್ನ ಎಂಟ್ರಿ ಆಗತ್ತೆ. ಅಲ್ಲಿಂದ ಸ್ಟೋರಿ ಎಲ್ಲಿಗೆ ಹೋಗಿ ಮುಟ್ಟತ್ತೆ, ಈ ಹುಡುಗರನ್ನ ಕಾಪಾಡ್ತಾರ ಇಲ್ವಾ, ಕತೆ ಏನಾಗತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಅನ್ನೋದನ್ನ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಬೇಕು. ಕಥೆಯಲ್ಲಿ ಹಲವಾರು ಲೇಯರ್ಸ್ಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಅದನ್ನ ಹೇಗೆ ಪ್ರೆಸೆಂಟೇಷನ್ ಮಾಡಿದಾರೋ ಅದು ಸಖತ್ ಬ್ಯೂಟಿಫುಲ್ ಆಗಿ ಅನ್ಸುತ್ತೆ ಅಂತ ಅನ್ಬೋದು. ಅದ್ರ ಜೊತೆ ಯೂಸ್ ಮಾಡಿರೋ ಸೌಂಡ್ ಡಿಸೈನಿಂಗು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಸಖಾಬಟ್ಟ ಆಸಮ್ ಆಗಿ ಅನ್ಸುತ್ತೆ ಅಂತ ಅನ್ಬೋದು. ಎಸ್ಪೆಷಲಿ ಸುದೀಪ್ ಸರ್ ಅವರ ಒಂದು ಎಂಟ್ರಿ ಸೀನ್ ಸಾಂಗು ಬೇರೆ ಲೆವೆಲಲ್ಲಿ ಥಿಯೇಟ್ರಲ್ಲಿ ವೈಬ್ ಕೊಡುತ್ತೆ ಅಂತ ಅನ್ಬೋದು. ಆದರೆ ಕೊನೆಯಲ್ಲಿ ಮೂವಿ ಎಲ್ಲೋ ಒಂದು ಭಾಗದಲ್ಲಿ ಡಿಸಪಾಯಿಂಟ್ ಮಾಡುತ್ತೆ. ಅದು ಮೂವಿ ನೋಡ್ತಾ ನಿಮಗೂ ಫೀಲ್ ಆಗುತ್ತೆ ಅಂತ ಅನ್ಬೋದು. ಆದರೆ ಓವರಾಲ್ ಆಗಿ ಖಂಡಿತ ಫ್ಯಾಮಿಲಿ ಸಮೇತ ಹೋಗಿ ಎಂಟರ್ಟೈನ್ಮೆಂಟ್ ಆಗೋ ಅಂಥ ಮೂವಿ ಅಂತ ಹೇಳ್ತೀನಿ. ಮರಿದೇ ಈ ಮೂವಿನ ಹೋಗಿ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ, ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಹಾಗೆ ಮುಂದಿನ ರಿವ್ಯೂಯಲ್ಲಿ ಸಿಗ್ತೀನಿ.